ನಮಸ್ಕಾರ. ವೆಲ್ಕಮ್ ಟು ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಜಿ ಕೋಡ್ ಬಿಗಿನಿಂಗ್ ಟು ಪ್ರೋಗ್ರಾಮರ್. ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಜಿ ಕೋಡ್ಸ್ ಅಂದ್ರೇನು ಮತ್ತು ಎಮ್ ಕೋಡ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀವಿ. ಇವಾಗ ಜಿ ಕೋಡ್ಸ್ ಬಗ್ಗೆ ನಾವು ಒಂದು ಡೀಪ್ ಆಗಿ ಈ ಕ್ಲಾಸಲ್ಲಿ ನಾವು ಡೀಪ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಸೊ ಈ G0 ಅಂದ್ರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ. G0ನ ನಾವು ಕಾಮನ್ ಆಗಿ ರ್ಯಾಪಿಡ್ ಮೂವ್ಮೆಂಟ್ ಅಂತೀವಿ ಅಥವಾ ರ್ಯಾಪಿಡ್ ಮೋಷನ್ ಅಂತ ಕರಿತೀವಿ. ಇದ್ರ ಕೆಲಸ ಏನಪ್ಪ ಅಂದ್ರೆ, ಸೊ ಒಂದು ಪೊಸಿಷನ್ನಿಂದ ಇನ್ನೊಂದು ಪೊಸಿಷನ್ಗೆ ಲೀನಿಯರ್ ಆಗಿ ಮ್ಯಾಕ್ಸಿಮಮ್ ಕ್ವಿಕ್ ಸ್ಪೀಡಲ್ಲಿ ರಿಟರ್ನ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ ರ್ಯಾಪಿಡ್ ಮೂಮೆಂಟ್ಸ್ ಅಥವಾ ರ್ಯಾಪಿಡ್ ಮೋಷನ್ ಅಂತೀವಿ. ಈಗ ನೀವು ಈ ಇಮೇಜಲ್ಲಿ ನೋಡ್ಬೋದು, ಸ್ಟಾರ್ಟ್ ರ್ಯಾಪಿಡ್ ಮೋಷನ್ ಮತ್ತು ಡಿಫೈನ್ ಎಂಡಿಂಗ್ ಪಾಯಿಂಟ್ ಅಂತ ಇದೆ. G0 ಬಂದು ನಿಮ್ಮದು ಕೋಡು X7 ಮತ್ತು Y18. ಸೊ ನಮ್ಮದು ಸ್ಟಾರ್ಟ್ ಪಾಯಿಂಟ್ X0 Y0 ಇಂದ ಎಂಡ್ ಪಾಯಿಂಟ್ 7 and 18 ಅಂತ ಇದೆಯಲ್ವಾ, ಸೊ ಅಲ್ಲಿ X17 Y18 ಅಂತ. ಸೊ 0 ಪಾಯಿಂಟ್ ಸ್ಟಾರ್ಟ್ ಪಾಯಿಂಟ್ 0 ಇಂದ ಎಂಡ್ ಪಾಯಿಂಟ್ X7 Y18 ಪೊಸಿಷನ್ಗೆ ಕ್ವಿಕ್ ಆಗಿ ಮೂವ್ ಆಗುತ್ತೆ ವಿತೌಟ್ ಮೆಟೀರಿಯಲ್ ರಿಮೂವಿಂಗ್. ಸೊ ಇದಕ್ಕೆ ನಾವು G0 ಅಂತ ಕರಿತೀವಿ. ಹಾಗೆ G01 ಅಂದ್ರೆ ಏನಂದ್ರೆ, ಇಲ್ಲಿ ನಿಮಗೆ ಇಮೇಜಲ್ಲಿ ತೋರಿಸ್ತಾ ಇದೆ ನೋಡಿ. G01ಗೆ ನಾವು ಲೀನಿಯರ್ ಇಂಟರ್ಪೊಲ್ಯೂಷನ್ ಅಂತ ಕರಿತೀವಿ. ಇದು ಬಂದು ನಿಮಗೆ ಯಾವಾಗಲೂ ವಿತ್ ಸ್ಪೀಡಲ್ಲೇ ರನ್ ಆಗುತ್ತೆ. ಸೊ ಇದೇನು ಮಾಡ್ತಾನೆ, G01 ಮೆಷಿನ್ಗೆ ಇನ್ಸ್ಟ್ರಕ್ಟ್ ಮಾಡುತ್ತೆ, ಈ ಫೀಡಲ್ಲಿ ನೀನು ಸ್ಟ್ರೈಟ್ ಆಗಿ ಅಂದರೆ ಲೀನಿಯರ್ ಆಗಿ ಮೂವ್ ಆಗು, ಎಕ್ಸ್ ಆರ್ ವೈ ಯಾವುದೇ ಡೈರೆಕ್ಷನಲ್ಲಿ ನೀನು ಸ್ಟ್ರೈಟ್ ಮೂವ್ಮೆಂಟ್ ಮಾತ್ರ ಆಗುವಂತೆ ಮೆಷಿನ್ಗೆ ಇನ್ಸ್ಟ್ರಕ್ಟ್ ಮಾಡುತ್ತೆ ವಿತ್ ಫೀಡ್ ರೇಟಲ್ಲಿ. ಸೊ ನಾವು ಫೀಡ್ ರೇಟ್ ಹೇಗೆ ಇನ್ಕ್ರೀಸ್ ಮಾಡ್ತೀವೋ ಹಾಗೆ ಮೆಷಿನ್ ಆಕ್ಸಿಸ್ ಮೂಮೆಂಟು ಸ್ಪೀಡ್ ಆಗುತ್ತೆ. ಈಗ ನಾನು ಇಲ್ಲೊಂದು ಎಕ್ಸಾಂಪಲ್ ಇದೆ, G01 X5 Y12 F200 ಅಂತ ಇದೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, G01 ಬಂದು ಲೀನಿಯರ್ ಮೋಷನ್ ಅಂತ, X5 and Y12 ಸೆಟ್ ಎಂಡ್ ಪೊಸಿಷನ್ನು. ಈಗ ನಂದು ಸ್ಟಾರ್ಟ್ ಪೊಸಿಷನ್ ಬಂದು X0 Y0 ಇದೆ. ಸೊ ಅಲ್ಲಿಂದ ಎಂಡ್ ಪಾಯಿಂಟು X5 Y12 ಅಂದರೆ ನಮ್ಮದು ಸ್ಟಾರ್ಟ್ ಪೊಸಿಷನ್ನಿಂದ ಎಂಡ್ ಪೊಸಿಷನ್ಗೆ ಫೀಡ್ ರೇಟು 200 ಮೂವ್ ಆಗೋಂತ ನಾವು ಮೆಷಿನ್ಗೆ ಇನ್ಸ್ಟ್ರಕ್ಟ್ ಮಾಡುತ್ತೆ. ಸಪೋಸ್ ಅದನ್ನು ಫೀಡ್ 500 F500 ಮಾಡಿದರೆ ಅದು ಜಾಸ್ತಿ ಸ್ಪೀಡಲ್ಲಿ ಮೂವ್ ಆಗುತ್ತೆ. ಇದಕ್ಕೆ ನಾವು ಜಿ ಕೋಡ್ನ ಯೂಸ್ ಮಾಡ್ತೀವಿ. G02 ಕ್ಲಾಕ್ ವೈಸ್ ಡೈರೆಕ್ಷನ್. ಇದೇನಪ್ಪ ಅಂದರೆ, ಸೊ ಇದಕ್ಕೆ ಬೆಸ್ಟ್ ಸಿಂಪಲ್ ಎಕ್ಸಾಂಪಲ್ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ವಾಲ್ ಕ್ಲಾಕ್ ಅಥವಾ ಗಡಿಯಾರ. ಸೊ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಹೇಗೆ ಅದರಲ್ಲಿ ವರ್ಕ್ ಆಗುತ್ತೆ ಅಂದರೆ, ಈಗ ನಿಮ್ಗೆ 12 o'clock ಇಂದ 1 o'clock ಮತ್ತು 1 ಇಂದ 2 o'clockಗೆ ಈಗ ನಮ್ಮದು ಮುಳ್ಳು ಮೂವ್ ಆಗುತ್ತಲ್ವಾ, ಸೊ ಈ ರೀತಿ ಮೂವ್ ಆದರೆ ಅದಕ್ಕೆ ನಾವೇನಂತೀವಿ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಹಾಗೆ G03 ಬಂದು ನಾವು ಇದಕ್ಕೆ ಕೌಂಟರ್ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ ಅಥವಾ ಇಂಟರ್ಪೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಕೌಂಟರ್ ಕ್ಲಾಕ್ ವೈಸ್ ಇಂಟರ್ಪೊಲ್ಯೂಷನ್. ಸೊ ಇದು ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ಸೊ ನಿಮ್ಮ ಕ್ಲಾಕಲ್ಲಿ 12 to 11, 11 to 10 ಈ ಡೈರೆಕ್ಷನಲ್ಲಿ ಅಂದರೆ ಲೆಫ್ಟ್ ಸೈಡ್ ಡೈರೆಕ್ಷನಲ್ಲಿ, ರಿವರ್ಸ್ ಡೈರೆಕ್ಷನಲ್ಲಿ ಮುಳ್ಳು ಮೂವ್ ಆದರೆ ಅದಕ್ಕೆ ಏನಂತೀವಿ ಅಂದರೆ ನಾವು ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೀವಿ. ಸೊ ಈ ರೀತಿ ನಮಗೆ ಇದು G03 ವರ್ಕ್ ಆಗುತ್ತೆ. ಈಗ ಡ್ವೆಲ್ G04 ಇದಕ್ಕೆ ನಾವೇನಂತಂದರೆ ಡ್ವೆಲ್ ಅಂತೀವಿ. ಸೊ ಈ ಡ್ವೆಲ್ನ ಇದ್ರ ಕೆಲಸ ಮತ್ತು ಏನು ಅಂದರೆ, ಇದನ್ನು ನಾವು ಕಾಮನ್ ಆಗಿ ಡೀಪ್ ಹೋಲ್ಲಿ ನಾವು ಇದನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ರೀಸನ್ ಬಂದು ಬರ್ ಸ್ಟಿಕ್ ಆಗುತ್ತೆ, ಕೂಲಿಂಗ್ ಪ್ರಾಪರ್ ಹೋಗಲ್ಲ. ಸೊ ಅವಾಗ ಏನಾಗ್ತದೆ, ಟೂಲ್ ಬ್ರೇಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಾಡ್ತೀವಿ, ಆ ಡ್ವೆಲ್ ಟೈಮ್ ಕೊಡ್ತೀವಿ. ಸೊ ಅವಾಗ ನಮ್ಗೆ ಚಿಪ್ಸು ಈಸಿಯಾಗಿ ಹೊರಗಡೆ ಬರುತ್ತೆ. ಸೊ ಅದನ್ನು ನಾವು ಅದಕ್ಕೋಸ್ಕರ ನಾವು ಈ ಡ್ವೆಲ್ನ ಯೂಸ್ ಮಾಡ್ತೀವಿ. ಇದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. G01 Z-5 ಫೀಡ್ ಟು ಹೋಲ್ ಬಾಟಮ್ ಅಂತ ಇದೆ. ಸೊ ಹಾಗೆ G04 X3.5 G0 Z10. ಸೊ ನೋಡಿ, ಇದು ನಿಮ್ಮದು ಜಾಬ್ ಡ್ವೆಲ್ ಎಟ್ ಬಾಟಮ್ ಅಂತ ಏನಿದೆಯಲ್ಲ, ಈ ಗ್ರೇ ಕಲರ್ ರಿಲೀಸ್ ಆಗಿರುವಂಥ
ಬಾಕ್ಸ್ಗೆ ನಾವು ಜಾಬ್ ಅಂತ ಕರಿತೀವಿ. ಸೊ ಇವಾಗ ನಮ್ಮ ಡ್ರಿಲ್ ಏನಾಗುತ್ತೆ ಅಂದರೆ ಈ ರೆಡ್ ಸಿಂಬಲಲ್ಲಿ ಮೆನ್ಷನ್ ಮಾಡಿರುವಂಥ ಡೈರೆಕ್ಷನ್ ಇರೋದು ಫೀಡ್ ರೇಟಲ್ಲಿ ಹೋಗ್ತದೆ ಅಪ್ ಟು Z - 5 mm ಡೆಪ್ತ್ಗೆ ವಿತ್ ಫೀಡ್ ರೇಟ್. ಸಪೋಸ್ ನಾವು ಫೀಡ್ ರೇಟ್ 100 ಕೊಟ್ಟರೆ ಒಂದು ಸ್ಪೀಡಲ್ಲಿ ಹೋಗುತ್ತೆ, ಅದೇ 500 ಕೊಟ್ಟರೆ ಸ್ವಲ್ಪ ಸ್ಪೀಡಲ್ಲಿ ಬೇಗ ಎಂಡ್ ಪಾಯಿಂಟ್ ರೀಚ್ ಆಗುತ್ತೆ. ಸೊ ಆ ಎಂಡ್ ಪಾಯಿಂಟ್ ರೀಚ್ ಆದಮೇಲೆ ನಮಗೆ ಡ್ವೆಲ್ ಟೈಮ್ ಕೊಟ್ಟಿದ್ದೀವಿ. ಸೊ x 3.5 ಅಂದರೆ ಅದು ಸೆಕೆಂಡ್ಸ್ ಅಂತ. ಸೊ ಆ 3.5 ಸೆಕೆಂಡ್ಸ್ ಆ ಎಂಡ್ ಪಾಯಿಂಟಲ್ಲಿ ವೇಟ್ ಮಾಡಿ ದೆನ್ ಏನಾಗುತ್ತೆ ಅಂದರೆ ರ್ಯಾಪಿಡ್ ಆಗಿ ಅಂದರೆ G0 Z10 ಅಂದರೆ ರ್ಯಾಪಿಡ್ ಸ್ಪೀಡಲ್ಲಿ. ನಿಮ್ಗೆ ಆಲ್ರೆಡಿ ಹೇಳಿದೆ ರ್ಯಾಪಿಡ್ ಅಂದರೆ ಏನಂತಂದು. G0 ವರ್ಕ್ ಏನಂತ ನಿಮ್ಗೆ ಹೇಳಿದೆ, ಮೆಷಿನ್ ಕೆಪಾಸಿಟಿಯಲ್ಲಿ ಏನು ಕೊಟ್ಟಿರ್ತಾರೋ ಆ ಸ್ಪೀಡು ಕ್ವಿಕ್ ಮೂಮೆಂಟು, ಆ ಸ್ಪೀಡಲ್ಲಿ Z10 ಬಂದು ಮೆಷಿನ್ ಸ್ಟಾಪ್ ಆಗುತ್ತೆ. ಹಾಗೆ G28 ಇದಕ್ಕೆ ನಾವು ರೆಫರೆನ್ಸ್ ಪೊಸಿಷನ್ ಅಥವಾ ಆಟೋಮೆಟಿಕ್ ರಿಟರ್ನ್ ಟು ಹೋಮ್ ಪೊಸಿಷನ್ ಅಂತ ಕರಿತೀವಿ. ಸೊ ಇದೇನಂದರೆ ಮಿಷಿನ್ XYZ ಯಾವುದೇ ಆಕ್ಸಿಸ್ ಆಗಲಿ ಇರುವಂಥ ಪೊಸಿಷನಿಂದ ಸಪೋಸ್ ನಾವು G28 ಕೊಟ್ಟು ಕಮ್ಯಾಂಡ್ ಯೂಸ್ ಮಾಡಿದರೆ ಸೊ ರಿಟರ್ನ್ ಟು ಹೋಮ್ ಪೊಸಿಷನ್ಗೆ ಕ್ವಿಕ್ ಆಗಿ ಮೂವ್ ಆಗುತ್ತೆ. ಈ ಕೋಡ್ ಯೂಸ್ ಮಾಡಬೇಕಾದ್ರೆ ಕಾಮನ್ ಆಗಿ ಫಸ್ಟ್ ನಾವು Z ಅಪ್ ಮಾಡಬೇಕು, ಅದಾದಮೇಲೆ X ಆ್ಯಂಡ್ Y ಮೂಮೆಂಟ್ ಮಾಡಬೇಕು. ಯಾಕಂದರೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಇನ್ ಬಿಟ್ವೀನ್ ಪಾರ್ಟಲ್ಲಿ ನಮ್ಮ ಟೂಲ್ ಇದ್ದಾಗ ನಾವು G28 ಯೂಸ್ ಮಾಡಿ X ಕಮ್ಯಾಂಡ್ ಯೂಸ್ ಮಾಡಿದರೆ ಟೂಲ್ ಬ್ರೇಕ್ ಆಗೋದು ಅಥವಾ ಪಾರ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಯಾವಾಗಲೂ ನಾವು Z ಫಸ್ಟ್ ಎತ್ಕೋಬೇಕು. ಇದಕ್ಕೆ ಏನು ಕಮ್ಯಾಂಡ್ ಬರಿಬೋದು ಅಂದರೆ G28 G91 Z 0.0 ಅಂತ ಕೊಟ್ಟರೆ ಸೊ ಇಟ್ಸ್ ಗೋ ಟು ಹೋಮ್ ಪೊಸಿಷನ್. ಈ ನಾವು G91 ಅಂದರೆ G91 ಅಂದರೆ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಆದ MIT ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕರೆಕ್ಟಾಗಿ ಬಂತಾ? ಏನೋ ವಯಸ್ಸಲ್ಲಿ ಹೋಯ್ತಾ? ಮುಳ್ಳು ತಿರುಗ್ತೈತೆ ಅಂತ ಗಡಿಯಾರ ಮುಳ್ಳು ತಿರುಗ್ತೈತೆ ಅಂತ ಹೌದು.